ಯಾರನ್ನೋ ಹುಡುಕ್ತಿರೋ ಹಾಗಿದೆ. ಯಾರು ನನ್ನೇನಾ? ಚಿಲ್ವಲ್ಲ ಸರ್. ಅದು ಅಲ್ಲದೆ ನಾನು ಯಾಕೆ ನಿಮ್ಮನ್ನು ಹುಡುಕ್ಲಿ? ನಂಗೇನು ಮಾಡಕ್ ಬರೋ ಕೆಲ್ಸಿಲ್ವಾ? ಓ, ಅಂದರೆ ನೀವು ನನ್ನನ್ನು ಹುಡುಕ್ತಿರ್ಲಿಲ್ಲ. ಹೇಳ್ತಿದ್ದೀನಲ್ಲ, ನಾನು ಯಾಕೆ ನಿಮ್ಮನ್ನು ಹುಡುಕ್ಲಿ? ಸೊ ನೀವು ನನ್ನನ್ನು ಹುಡುಕ್ತಾ ಇಲ್ಲ? ಇಲ್ಲ. ಏನಾಯ್ತು ಅಂತ ಹೇಳ್ಬಾರ್ದಾ? Hello, Mr. Hello, Mr. Everybody, ಕೇಳ್ಕೊಂಡ್ಬಿಡಿ, ಎಲ್ಲಕ್ಕೂ ಇವನು ರೆಡಿ. ಆರು ಅಡಿ ಬ್ಯಾಂಕಿ ಕಿಡಿ, ಕೈಲಾದ್ರೆ ಇವನ ಹಿಡಿ. ಕಿಲಾಡಿ, ಒಂಚೂರು ಅನಾಡಿ, ಕೋಟಿಗೊಬ್ಬ ರೆಡಿ, ತಮ್ಮಿತ್ರ ಹಿಡಿ ಹಿಡಿ. Hello, Mr. ಚಿಕ್ಕು, ಇಲ್ಲೇನು ಮಾಡ್ತಾ ಇದೀಯಾ? ಅದು ಚಿಕ್ಕು, ನಾನು ನೀನು ಇಲ್ಲಿ ಚಿಕ್ಕು, ಅದೇ ಪ್ರಶ್ನೆ ನಾನು ನಿನಗೆ ಕೇಳ್ತಾ ಇರೋದು. ನೀನು ಇಲ್ಲೇನು ಮಾಡ್ತಾ ಇದೀಯಾ? ಮದುವಾಗ ನೀನು ಮದುಮಗ ನಾನು. ನೀನೇ. ನಾನು ಚಿಕ್ಕು ಕರೀತಾ ಇದಾರಲ್ಲ ಚಿಕ್ಕು. ಯಾರು? ಯಾರು ಕೇಳಿಸ್ತಿಲ್ವಾ ನಿಮಗೆ? ಇಲ್ಲ, ನನಗೆ ಕೇಳಿಸ್ತಾ ಇದೆ ಚಿಕ್ಕು. ಮಾಮ್ ಕರೀತಾ ಇದ್ದಾರೆ. ಹೌದಾ? ಹೇಗೋ ಬಚಾವಾದ. ಇಲ್ಲ ಅಂತಂದ್ರೆ ಚಿಕ್ಕು ಹತ್ರ ತಗ್ಲಾಕೊಂಡ್ಬಿಡ್ತಾ ಇದ್ದೆ. ಹೊಟ್ಟೆ ಅಂಕಮ್ಮ ಎಲ್ಲ ನೋಡ್ಕೊಂಡ್ ಬರ್ತಾ ಇದ್ಯಾ? ಓ ಸರ್, ನೋಡ್ಲಿಲ್ಲ, ಕ್ಷಮಿಸಿ ಸರ್. ಏನು ನೋಡ್ಲಿಲ್ಲ, ಕ್ಷಮಿಸಿ ಅಂತ. ಓಹೋ ಸೂಪರ್ ಆಗಿ ರೆಡಿ ಆಗಿದ್ದೀನಿ ಅಂತ ಕಣ್ಣು ಇಲ್ಲಿ ಕಾಣಿಸ್ತಾ ಇಲ್ಲ. ಹೇಗೆ ಕಾಣಿಸ್ತಾ ಇದೆಯಾ? ಇಲ್ಲ ಸರ್, ಅದು ಏನೋ ಯೋಚನೆ ಮಾಡ್ಕೊಂಡ್ಬರ್ದಿದೆ. ಕಾಲ್ ಮಾಡ. ಮದುವೆ ಮುಗಿಲಿ, ಆಮೇಲೆ ಇದೆ ನಿನಗೆ. ಓಕೆ ಇಡಿಯಟ್. ವಾ, ಹೆಂಗೋ ತಪ್ಪಿಸ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟೆ. ಹೌದು, ಅಗಸ್ತ್ಯ ಸರ್ ಇಲ್ಲೇ ಬಂದಂಗಾಯ್ತಲ್ಲ. ಹೋದ್ರು? ಶಾಲೆಯಲ್ಲಿ ಮಕ್ಕಳು ಕಣ್ಣ ಮುಚ್ಚಲೆ ಆಡ್ತಿದ್ರು, ಹೇಗಾದ್ರೂ ತಡ್ಕೊಬಿಡ್ಬೋದು. ಆದ್ರೆ ಈ ಅಗಸ್ತ್ಯ ಸರ್ ಕಾಟ ತಡೆಯೋಕ್ಕಾಗ್ತಿಲ್ಲ. ಬರ್ತಾ ಬರ್ತಾ ಜಾಸ್ತಿ ಆಯ್ತು ಇವ್ರದ್ದು. ಅರೆ ಎಲ್ಲೋ ಹೆಂಡತಿ ಬೇಡ, ಹೆಂಡತಿ ಬೇಡ. ಅದು ಸುಮ್ಮನೆ ಯಾಕೆ ಅಂತ. ಬನ್ರಿ. ಯಾಕೆ ಹೆಂಡತಿ? ಬನ್ನಿ ಹೇಳ್ತೀನಿ. ಅದು ಅಲ್ಲಿ ನನ್ನ ಯಾಕ್ರಿ ತೊಳ್ತಾ ಇದ್ದೀರಾ? ಏನು ಮಾಡ್ತಿದ್ದೀರಾ ನೀವು?
ಮಂಚದ ಕೆಳಗಡೆ ಏನು ಮಾಡ್ತಿದ್ರಿ ಸರ್? ಅದು ಕಾವೇರಿ ಅವರೇ ಸುಮ್ಮನೆ ನನ್ನ ಸುಮ್ಮನೆ ಮಂಚದ ಕೆಳಗಡೆ ಏನು ಮಾಡ್ತಾರೆ? ಏನು ಮಾಡ್ತಿದ್ದೀರಾ ನೀವು? ನಿಮ್ಮ ಕೆಲಸ ಇದೆ, ಹೋಗ್ಬೇಕು ನಾನು, ಜಾಗ ಬಿಡಿ. ಓ ಹಂಗ, ನಾನೇನೋ ಹೋಗ್ಲಿ ಬಿಡಿ. ಅದ ಏನು ಬಿಡಿ? ಪರವಾಗಿಲ್ಲ ಬಿಡಿ ಸರ್. ಅಲ್ಲ ಏನಿರಲಿ, ಏನು ಹೇಳಕ್ ಬಂದ್ರೆ ಹೇಳಿ ನೀವು. ಬಿಡಿ ಹೋಗ್ಲಿ. ರೀ ಕಾವೇರಿ ಅವರೇ, ಅವಳೊಂದು ಅಂದದ ಉಯ್ಯಾಲೆ, ಅದೇನು ಅಂತ ಹೇಳಿ ಕಾವೇರಿ ಅವರೇ. ಅದು ನಿಮ್ಮ ಕೈಯಾರ ಮೆಹಂದಿ ಹಚ್ಚಿಸ್ಕೋಬೇಕು ಅಂತ ಆಸೆ ಆಗಿತ್ತು. ಅದೇ ಪರವಾಗಿಲ್ಲ ಬಿಡಿ, ನಿಮಗೆ ತುಂಬ ಕೆಲಸ ಇತ್ತಲ್ವಾ? ಪರವಾಗಿಲ್ಲ, ನಾನು ಹೊರಡ್ತೀನಿ. ಗೊಂಬೆ ಗೊಂಬೆ ದಂತದ ಗೊಂಬೆ, ಹೆಜ್ಜೆ ಇಟ್ಟರೆ ನವಿಲಂತೆ, ತುಟಿ ತೆರೆದರೆ ಗಿಣಿಯಂತೆ, ಆ ನಡೆ ಚಂದ, ಆ ನುಡಿ ಚಂದ, ಆ ನಗು ಚಂದ, ಆ ಗುಣ ಚಂದ. ಯಾರೇ ಯಾರೇ ಅವಳೊಂದು ಅಂದದ ಉಯ್ಯಾಲೆ. ಸರ್, ಚೆಲ್ಲರು ಇದ್ದಾರೆ. ಅಯ್ಯೋ ಡರ್ಟಿ ಮೈಂಡ್, ನೀವು ಮಾತ್ರ ಹಾಗೆಲ್ಲ ಆಡಿ ನನಗೆ ಹೇಳಕ್ ಬರ್ತಾರೆ. ಸುಮ್ಮನೆ ಇರ್ರಿ. ಹೆಂಡತಿ ಆಸೆನ ಈಡೇರಿಸೋದು ಗಂಡನ ಧರ್ಮ ತಾನೆ. ಸರ್, ಅಗಸ್ತ್ಯ, ಮೆಹಂದಿ ಹಚ್ಚು ಅಂದ್ರೆ ಮೆಹಂದಿ ಮಾತ್ರ ಹಚ್ಬೇಕಂತೆ. ಅಲ್ವೇನ್ರಿ? ಬನ್ನಿ, ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಕೈ ಕೊಡಿ. ಏನೋ ತುಂಬ ಕೆಲಸ ಇದೆ ಅಂತ ಹೇಳಿದ್ರಿ. ನೀವು ಆಸೆ ಪಟ್ಟಿದ್ದೀರಾ ಅಂದರೆ ಇದೇ ನನ್ನ ಫಸ್ಟ್ ಪ್ರಿಫರೆನ್ಸ್, ಮಿಕ್ಕಿದೆಲ್ಲ ಆಮೇಲೆ. ಮಾತಾಡಲ್ಲ ಅಂತಾನೂ ಹೇಳಿದ್ರಪ್ಪ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ದ ಹಾಗೆ ನನ್ನ ಕೋಪ ಎಲ್ಲ ಮಾಯ ಆಗೋಯ್ತು. ಏನು ಮಾಡೋದ? ಹೆಂಡತಿ ಜೊತೆ ಕೋಪ ಮಾಡಿಕೊಂಡು ಬದುಕಿರೋ ಗಂಡ ಹಿಸ್ಟ್ರಿಯಲ್ಲಿ ಎಲ್ಲಾದರೂ ಇದಾನ? ನಕ್ಕಿದ್ರೆ ಏನು ಮುದ್ದ ಕಾಣ್ತೀರಿ. ಅಯ್ಯೋ, ಕೈ ಕೊಡಿ. ನನಗೆ ಕೈ ಕೊಡೋ ಅಭ್ಯಾಸ ಇಲ್ಲ. ಆಯರೇ, ಮೆಹಂದಿ ಹಚ್ಚಕ್ಕೆ ಕೇಳಿದ್ದು, ಕೈ ಕೊಡಿ. ನನ್ನೋಳು ನಕ್ಕರೆ ಸಕ್ಕರೆ, ಕಣ್ಣಿದುರು ನಿಂತರೆ ಅಪ್ಸರೆ, ದಿನ ನಕ್ಕು ನಕ್ಕು ಕನಸಿಕ್ಕು ತಾಳೆ ಚತುರೇ. ಹೇಗೆ ನೋಡ್ತಾ ಇರ್ತೀರೋ ಅಥವಾ ಮೆಹಂದಿ ಹಚ್ತೀರಾ? ನೋಡ್ತಾ ನೋಡ್ತಾ ಮೆಹಂದಿ ಹಚ್ತೀನಿ. ನಮ್ಮೂರು ಎಂದರೆ ದೇವರೇ, ಶ್ರೀರಾಮ ಎಂದರೆ ಅವರೇ. ಬೊಗಸೆ ಕಣ್ಣೋಳು ಬೊಗಸೆಯಲ್ಲಿ ಸಿಕ್ಕರೆ, ಜಗವೇ ಸಿಕ್ಕಿದರು ಬಿಡುವಷ್ಟು ಅಕ್ಕರೆ. ಹೀಗೆ ತಾನೇ ಪ್ರೀತಿ ಮಾಡೋರು ಪ್ರೀತಿಸ್ತಾರೆ. ಅದು ಎಷ್ಟು ಕಲೆಗಾರ ಕನಸೊಂದಾದರೆ, ನಿನ್ನ ತುಂಟು ಪ್ರೀತಿಗೆ ಸರಿಸಾಟಿದರೆ. ಅರೆರೆ ತುಂಟಿ ತುಂಟಿ ಮಾತಲ್ ಶುಂಠಿ, ಮನಸ್ಸು ಮಾತ್ರ ಜೇನು ಬುಟ್ಟಿ. ನಿನ್ನ ಪ್ರೀತಿಗಾಗಿ ಬರುವೆ ಮತ್ತೆ ನಾ ಹುಟ್ಟಿ. ನಾವೇ ತುಂಟ ತುಂಟಿ, ಯಾರು ಸಾಟಿ ತುಂಟು ತನವೇ ನಮ್ಮ ಜಂಟಿ. ನಿಮ್ಮ ಪ್ರೀತಿಗಾಗಿ ಬರುವೆ ಮತ್ತೆ ನಾ ಹುಟ್ಟಿ. ನಮ್ಮೋರು ಎಂದರೆ
ನಗುವಲ್ಲೇ ಸೋಲಿಸು ಹಲೋ ಚೋರರೇ ಏನ್ ಸರ್ ಇಷ್ಟು ಚೆನ್ನಾಗಿ ಬಿಡಿಸಿದ್ದೀರಾ? ಚೆನ್ನಾಗಿದೆ. ನೀವೇನಾದ್ರೂ ಮೆಹಂದಿ ಕ್ಲಾಸ್ಗೆ ಹೋಗ್ತಿದ್ರಾ? ನನ್ನೋಳು ಉಲಿದರೆ ಶಾಂತಲಿ ಕುಂತಲ್ಲೇ ಅವಳನು ಕುಣಿಸಲಿ. ಏಯ್ ನೋಡ್ಕೊಂಡು ಬರೋಕ್ಕಾಗಲ್ವ ನಿನಗೆ? ಅದೇ ಅದು ಏಯ್ ರಾಗ ಎಳ್ದಿದ್ದು ಸಾಕು, ಅದೇನು ಅಂತ ಹೇಳೋ. ನನ್ನ ಗಮನ ಎಲ್ಲ ನನ್ನ ಕೈ ಮೇಲೆ ಇತ್ತು, ಅದಕ್ಕೆ ನೋಡಲಿಲ್ಲ. ಏನ? ಅತ್ತೆ, ನನ್ನ ಗಂಡ ತುಂಬ ಪ್ರೀತಿಯಿಂದ ನನ್ನ ಕೈ ಹಿಡ್ಕೊಂಡು ಅವ್ರ ಕೈಯಾರೆ ನಂಗೆ ಮೆಹಂದಿ ಹಚ್ಚಿದ್ರು ಗೊತ್ತಾ? ನನ್ನ ಗಂಡಂಗೆ ಯಾರ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಬೆಳಗ್ಗೆ ಗೊತ್ತಾಗುತ್ತೆ. ನಾನು ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಬರ್ಲಾ ಅತ್ತೆ? ಈ ಡಿಸೈನ್ನ ವೃಂದ ನೋಡಿದ್ರೆ ಏನು ಗತಿ? ಅವಳು ಬೇರೆ ತನ್ನ ಕೈ ಮೆಹಂದಿನ ಹಾಳು ಮಾಡ್ಕೊಂಡು ಕೂತಿದ್ದಾಳೆ. ಇನ್ನು ಇವಳು ಕೈ ಕೆಂಪಾದರೆ ಅಷ್ಟೇ ಕತೆ. ಆ ಮೆಹಂದಿ ಅದು ಹೇಗೆ ಕೆಂಪಾಗುತ್ತೆ ನಾನು ನೋಡ್ತೀನಿ.